ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. RCB ಮತ್ತು DC ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ನೀವು ಕಮೆಂಟ್ ಮಾಡಿ, RCBಗೆ ಈ ಗ್ರೀನ್ ಜರ್ಸಿ ಅನ್ನೋದೇನೆಲ್ಲ ಕೈತೋ ಬ್ಯಾಡ್ ಐತೆ ಅಂತ ಹೇಳ್ಕೊಂಡು. ಯಾಕಪ್ಪ ಅಂದ್ರೆ 15 ಪಂದ್ಯಗಳಲ್ಲಿ RCB ಗ್ರೀನ್ ಜರ್ಸಿಗಳನ್ನು ಹಾಕ್ಕೊಂಡು ಆಟವನ್ನು ಆಡೈತಿ. ಅದರಲ್ಲಿ ಕೇವಲ 5 ಪಂದ್ಯಗಳನ್ನು ಗೆದ್ದೈತಿ ಸ್ನೇಹಿತರೆ. ಇನ್ನೂ 9 ಮ್ಯಾಚ್ಗಳನ್ನು ಹೋಗೈತಿ. ಇನ್ನೂ 1 ಮ್ಯಾಚ್ ನೋ ರಿಸಲ್ಟ್ ಐತಿ. ಈಗ ನೀವು ಕಮೆಂಟ್ ಮಾಡಿ ಯಾವ ರೀತಿ ಅಂತ ಹೇಳ್ಕೊಂಡು ಗ್ರೀನ್ ಜರ್ಸಿ ಅನ್ನೋದು. ಇನ್ನು RCB ಮತ್ತು DC ನಡುವಿನ ಪಂದ್ಯದಲ್ಲಿ ಏನಪ್ಪ ಅಂದ್ರೆ RCB 20 ಪಂದ್ಯಗಳನ್ನು ಗೆದ್ದು ಡಾಮಿನೆಂಟ್ ಆಗೈತಿ ಸ್ನೇಹಿತರೆ. DC ಕೇವಲ 12 ಪಂದ್ಯಗಳನ್ನು ಗೆದ್ದು ಬೀಗೈತಿ ಅಂತಲೇ ಹೇಳ್ಬೋದು. ಇನ್ನೂ ಒಂದು ದೊಡ್ಡ ದಾಖಲೆ ಏನಪ್ಪ ಅಂದ್ರೆ IPL ಇತಿಹಾಸದಲ್ಲಿ ಸ್ನೇಹಿತರೆ, ಹೋಮ್ ಗ್ರೌಂಡ್ನಲ್ಲಿ ಮೊದಲ ಟೀಮ್ ಯಾವುದಾದ್ರೂ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ್ದು ಯಾವುದಾದ್ರೂ ಇದ್ರೆ ಸ್ನೇಹಿತರೆ, ಅದು ನಮ್ಮ RCB ತಂಡನೇ. ಅದು ಕೂಡ 100ನೇ ಪಂದ್ಯವನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿ ಗೆದ್ದು ಬೀಗೈತಿ ಅಂತಲೇ ಹೇಳ್ಬೋದು. 100ನೇ ಪಂದ್ಯವನ್ನು ಆಡಿ ಬೀಗೈತಿ. ಈಗ 2ನೇ ಸ್ಥಾನದಲ್ಲಿ KKR ಬರುತ್ತೆ ಸ್ನೇಹಿತರೆ. ಇದು 98 ಪಂದ್ಯಗಳನ್ನು ಈಡನ್ ಗಾರ್ಡನಲ್ಲಿ ಆಡಿ ಇದು ಮುಗಿಸಿದೆ ಅಂತಲೇ ಹೇಳ್ಬೋದು. ಇನ್ನದು ಆದ ನಂತರ ಏನು ನಮ್ಮ ಟಿಮ್ ಡೇವಿಡ್ ಅವರು ಗೊತ್ತಿರ್ಬೋದು ನಮಗೆಲ್ಲರಿಗೂ. ಇವರು 1000 ಗಡಿಯನ್ನು ದಾಟಿದ್ರು ಸ್ನೇಹಿತರೆ. ರನ್ಗಳಲ್ಲಿ 1000 ಗಡಿಯನ್ನು ಇದೀಗ ದಾಟಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅವರು 1000 ರನ್ಗಳನ್ನು ಹೊಡೆಯಲು ಎಷ್ಟು ಬಾಲ್ಗಳನ್ನು ತೆಗೆದುಕೊಂಡ್ರು ಅಂದರೆ ಸ್ನೇಹಿತರೆ, ಟಿಮ್ ಡೇವಿಡ್ ಅವರು 560 ಬಾಲ್ಗಳನ್ನು, ಕೇವಲ 560 ಬಾಲ್ಗಳನ್ನು ತಗೊಂಡು ಈಗ IPL ಇತಿಹಾಸದಲ್ಲಿ 1000 ರನ್ಗಳನ್ನು ಗಡಿ ದಾಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಟಾಪಲ್ಲಿ ಯಾರದಾರಪ್ಪ ಟಿಮ್ ಡೇವಿಡ್ ಅವರು ಸ್ನೇಹಿತರೆ 2ನೇ ಸ್ಥಾನದಲ್ಲಿ ಬರ್ತಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ರಸಲ್ ಅವರು, ಇವರು ಕೇವಲ 545 ಬಾಲ್ಗಳನ್ನು ತೆಗೆದುಕೊಂಡು 1000 ರನ್ಗಳನ್ನು ಗಡಿ ದಾಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆ ಮಗನಾದಂಥ KL ರಾಹುಲ್ ಅವರು ಸ್ನೇಹಿತರೆ, ಇವರು ನಮ್ಮ RCB ವಿರುದ್ಧನೇ ಅತ್ಯಂತ ಚೆನ್ನಾಗಿಯೇ ಸ್ಟ್ರೈಕ್ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಅವ್ರದ್ದು ಮತ್ತು ನಮ್ಮ RCB ಅಪೋಸಿಟಾಗಿ ನೋಡುವುದಾದ್ರೆ, KL ರಾಹುಲ್ ವರ್ಸಸ್ RCB ಅನ್ನೋದನ್ನು ನೋಡೋದಾದರೆ, ಇವರು 18 ಪಂದ್ಯಗಳನ್ನು ಆಡಿದ್ದಾರೆ ಸ್ನೇಹಿತರೆ ನಮ್ಮ RCB ವಿರುದ್ಧ. 18 ಪಂದ್ಯಗಳಲ್ಲಿ 839 ರನ್ಗಳನ್ನು ಇವರು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ 1 ಸೆಂಚುರಿ ಇದೆ, 5 ಹಾಫ್ ಸೆಂಚುರಿಗಳಿದಾವೆ, 132 ಇದರಲ್ಲಿ ಹೈಯೆಸ್ಟ್ ರನ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಒಬ್ಬ ಪ್ಲೇಯರು ಒಂದು ತಂಡದ ವಿರುದ್ಧ ಅತ್ಯಂತ ಬೆಸ್ಟ್ ಎವರೇಜ್ ಬ್ಯಾಟಿಂಗನ್ನು ಹೊಂದಿರುವ ಯಾರು ಪ್ಲೇಯರ್ಗಳನ್ನು ನಾವೀಗ ನೋಡೋದಾದ್ರೆ ಸ್ನೇಹಿತರೆ, ಇವರು ಕನಿಷ್ಠ 500 ಬಾಲ್ಗಳನ್ನು ಫೇಸ್ ಮಾಡಿರಬೇಕು. ಇನ್ನು ಮೊಟ್ಟ ಮೊದಲನೇದಾಗಿ ನಮ್ಮ RCB ವಿರುದ್ಧ KL ರಾಹುಲ್ ಅವರು ಬರ್ತಾರೆ. ಇವರು ಎವರೇಜ್ ಬರೋಬ್ಬರಿ 69.9 ಐತಿ ಸ್ನೇಹಿತರೆ ನಮ್ಮ RCB ವಿರುದ್ಧ. ಇವ್ರದೇ ಹೈಯೆಸ್ಟ್ ಐತೆ ಅಂತಲೇ ಹೇಳ್ಬೋದು. ಇನ್ನು MI ವಿರುದ್ಧನೂ ಕೂಡ ನಮ್ಮ KL ರಾಹುಲ್ ಅವ್ರದ್ದು ಐತಿ. ಅನ್ನೋದು ಆದ ನಂತರ DC ಪರ ಅತಿ ಹೆಚ್ಚು ಹಾಫ್ ಸೆಂಚುರಿಗಳನ್ನು ಹೊಡೆದವರ ಲಿಸ್ಟನ್ನು ನಾವೀಗ ನೋಡ್ಕೊತ ಹೋಗೋದಾದ್ರೆ, ಮೊಟ್ಟ ಮೊದಲನೇದಾಗಿ ರಿಷಬ್ ಪಂತ್ ಅವರು ಬರ್ತಾರೆ. ಇವರು 6 ಹಾಫ್ ಸೆಂಚುರಿಗಳನ್ನು ಹೊಡೆದಾರೆ ಸ್ನೇಹಿತರೆ. ಇನ್ನು ಎರಡನೇದವರಾಗಿ ಸ್ಟಬ್ಸ್ ಅವರು ಬರ್ತಾರೆ. ಇವರು 5 ಹಾಫ್ ಸೆಂಚುರಿಗಳನ್ನು ಹೊಡೆದು ಬೀಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನದು ಆದ ನಂತರ ಏನು ಆಗಾಗಲೇ ಹೇಳಿದೆ ನಾನು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ್ದು ನಮ್ಮ RCB ಅಂತಲೇ ಹೇಳಿದೆ ನಾನು. ಇನ್ನು ಚಿನ್ನಸ್ವಾಮಿ ಪಂದ್ಯದಲ್ಲಿ ಮೊಟ್ಟ ಮೊದಲನೇದಾಗಿ IPL ಇತಿಹಾಸದಲ್ಲಿ 2008ರಲ್ಲಿ ಪಂದ್ಯ ನಡೆದಿದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ನೇಹಿತರೆ. ಅದು ಕೂಡ ನಮ್ಮ KKR ವಿರುದ್ಧ. ಆವಾಗ ನಾವು ಸೋತೋಗಿದ್ವಿ. ಇನ್ನದು ಆದ ನಂತರ ಇನ್ನು 50ನೇ ಪಂದ್ಯ ನಮ್ಮ DD ವಿರುದ್ಧ ಸ್ನೇಹಿತರೆ 2016ರಲ್ಲಿ, ಅದನ್ನು ನಾವು ಸೋತೋಗಿದ್ದೇವೆ. ಇನ್ನು 100ನೇ ಪಂದ್ಯ DC ವಿರುದ್ಧ ಈಗ ನಡೆದ ಪಂದ್ಯ, ಅದನ್ನು ಸೋತೋಗಿದ್ದೇವೆ ಅಂತಲೇ ಹೇಳ್ಬೋದು. ಇನ್ನದು ಆದ ನಂತರ ಇನ್ನೊಂದು ಏನಪ್ಪ ಹೇಳಬೇಕಾಗಿತ್ತಪ್ಪ ಅಂದರೆ, ನಮ್ಮ KL ರಾಹುಲ್ ಅವ್ರದ್ದು ಬರ್ತ್ಡೇ ದಿನ ಸ್ನೇಹಿತರೆ. ಅದು ಆ ದಿನ ಬರ್ತ್ಡೇ ಇತ್ತು. ಬರ್ತ್ಡೇ ಸ್ಪೆಷಲ್ನಲ್ಲಿ ಅತಿ ಹೆಚ್ಚು ರನ್ನುಗಳನ್ನು IPLನಲ್ಲಿ ಯಾರು ಕಲೆ ಹಾಕಿದ್ದಾರೆ ಅಂತ ನೋಡ್ಕೊಳ್ಳೋದು ಹೋಗೋದಾದ್ರೆ, ನಮ್ಮ ಡೇವಿಡ್ ವಾರ್ನರ್ ಅವರು 2020ರಲ್ಲಿ DC ವಿರುದ್ಧ 66 ರನ್ನುಗಳನ್ನ ಕಲೆ ಹಾಕಿದ್ರು ಸ್ನೇಹಿತರೆ. ಇದೇ ಟಾಪ್ ಸ್ಕೋರ್ ಆಗಿ ಹೊರಹೊಮ್ಮಿತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಕೂಡ KL ರಾಹುಲ್ ಅವರು ಬರ್ತಾರೆ. 61 ರನ್ನುಗಳನ್ನು DC ವಿರುದ್ಧ 2021ರಲ್ಲಿ ಕಲೆ ಹಾಕಿದ್ರು. ಇನ್ನು ಮೂರನೇದಾಗಿ ನಮ್ಮ RCB ವಿರುದ್ಧ ಸ್ನೇಹಿತರೆ ಮೊನ್ನೆ ನಡೆದ ಪಂದ್ಯದಲ್ಲಿ 57 ರನ್ನುಗಳು ಕಲೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ನನಗೆ ಗೊತ್ತಿದ್ದಂತಹ ನ್ಯೂಸ್ಗಳು. ನಿಮಗೆ ಯಾವುದಾದ್ರೂ ನ್ಯೂಸ್ಗಳು ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋ ಮತ್ತೆ ಸಿಗೋಣ.